KSRTC ಇಲ್ಲ, ಸೇಮ್ ಅದೇ ಥರ ಈ ಬೀದರ್ ಸೈಡು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಂದು ಕೆಲಸ ನಮಗಿದೆ. ಓಕೆನಾ. ಈ ಕೆಲಸಗಳಲ್ಲಿ ಸಹಾಯಕ ಆಡಳಿತಾಧಿಕಾರಿ, ಸಹಾಯಕ ಲೆಕ್ಕಾಧಿಕಾರಿ, ಸಹಾಯಕ ಕಾನೂನು ಅಧಿಕಾರಿ, ಸಹಾಯಕ ಕಾರ್ಮಿಕ ಕಲ್ಯಾಣಾಧಿಕಾರಿ, ಸಹಾಯಕ ತಾಂತ್ರಿಕ ಶಿಲ್ಪಿ, ಸಹಾಯಕ ಸಂಚಾರ ವ್ಯವಸ್ಥಾಪಕ, ಇಷ್ಟು ಹುದ್ದೆ ಖಾಲಿ ಇದ್ದು ನಂಬರ್ ಆಫ್ ಪೋಸ್ಟು ಎಷ್ಟು ಖಾಲಿ ಇದೆ ಅಂದ್ಬಿಟ್ಟು ಇಲ್ಲಿ ನಾವು ನೋಡ್ಬೋದು. ಓಕೆನಾ. ಇವೆಲ್ಲ ಬಂದು ದರ್ಜೆ 2 ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ವಿವರ ಆಗಿದೆ. ನೆಕ್ಸ್ಟು ಅಧಿಕಾರಿ ಹುದ್ದೆಗಳ ಆಂತರಿಕ ನೇಮಕಾತಿ ವಿವರ. ಇದು ನೇರ ಅಂದರೆ ಥ್ರೂ ಎಕ್ಸಾಮ್. ಓಕೆನಾ. ಇದು ಆಂತರಿಕ ಅಂದರೆ ಅವರ ಒಳಗಡೆ ಡ್ಯೂಟಿ ಕೆಲಸ ಮಾಡ್ತಿರೋ ಅಂಥವ್ರಿಗೆ ಕೊಡೋದು, ಇಂಟರ್ನಲ್ ರಿಸರ್ವೇಷನ್. ಓಕೆನಾ. ನೆಕ್ಸ್ಟು ಇಂಟರ್ನಲ್ ರಿಸರ್ವೇಷನ್. ದೆನ್ ಇಲ್ಲಿ ಬಂದರೆ ಕ್ವಾಲಿಫಿಕೇಷನ್ ನೀವು ನೋಡ್ಬೋದು. ಸಹಾಯಕ ಆಡಳಿತ ಅಧಿಕಾರಿಗೆ ಏನಿರಬೇಕು ಅಂತ ಸೋಷಿಯಲ್ ವರ್ಕ್ ಇರಬೇಕು. ಓಕೆನಾ. ಅಥವಾ ಬಿಸ್ನೆಸ್ ಸ್ಟಡಿ ಮಾಡಿರಬೇಕು. ಲೆಕ್ಕ ಅಧಿಕಾರಿ ಅಂದರೆ ಆಬ್ವಿಯಸ್ಲಿ BCom ಮಾಡಿರೋರು ಮಾಡ್ಬೋದು, ಅಥವಾ MBA ಇನ್ ಫೈನಾನ್ಸ್ ಮಾಡಿರೋರು ಮಾಡ್ಬೋದು. ನೆಕ್ಸ್ಟು ಸಹಾಯಕ ಕಾರ್ಮಿಕ ಕಲ್ಯಾಣ ಅಧಿಕಾರಿ, ಅವ್ರು ಬಂದು ಸೋಷಿಯಲ್ ವರ್ಕ್ ಮಾಡಿರಬೇಕು. ಓಕೆನಾ. ನೆಕ್ಸ್ಟ್ ಬಿಟ್ಟರೆ ಲೇಬರ್ ವೆಲ್ಫೇರಲ್ಲಿ ವರ್ಕ್ ಮಾಡಿರೋ ಅಂಥ ವ್ಯಕ್ತಿಗಳು ಆಗಿರ್ಬೋದು. ನೆಕ್ಸ್ಟು ಕಾನೂನು ಅಧಿಕಾರಿ ಅಂದರೆ, ಕಾನೂನು ಅಂದರೆ ಏನೋ ಲಾ ಓದಿರಬೇಕು, ಅಂದರೆ 2 ವರ್ಷ ಕೆಲಸ ಮಾಡಿರಬೇಕು. ಓಕೆನಾ. ನೆಕ್ಸ್ಟು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರು. ಸೊ ಇದ್ರ ಮೆಕ್ಯಾನಿಕಲ್ ಅಂದರೆ ಮೆಕ್ಯಾನಿಕಲ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಈ ಥರ ಅದರ ರಿಲೇಟೆಡು ಯಾವುದಾದ್ರೂ ಕೋರ್ಸಲ್ಲಿ ಇಂಜಿನಿಯರಿಂಗ್ ಮಾಡಿರೋರಿಗೆ ಎಲಿಜಿಬಿಲಿಟಿ ಇದೆ. ನೆಕ್ಸ್ಟು ಸಹಾಯಕ ಸಂಚಾರ ವ್ಯವಸ್ಥಾಪಕ ಬಂದು ಟ್ರಾಫಿಕ್ ಮ್ಯಾನೇಜರು. ಸೊ ಟ್ರಾಫಿಕ್ ಮ್ಯಾನೇಜರ್ ಬಂದು MBA ಇನ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ಮಾರ್ಕೆಟಿಂಗ್ ಅಥವಾ MSW ಸ್ಪೆಷಲೈಸೇಷನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ಸ್ ರಿಲೇಷನ್ಸ್, BE ಇನ್ ಮೆಕ್ಯಾನಿಕಲ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಫ್ರಮ್ ದ ಎಸ್ಟಾಬ್ಲಿಷ್ಡ್ ಬೈ ದ ಲಾ. ಓಕೆನಾ. ಇಲ್ಲಿ ಇಂಜಿನಿಯರಿಂಗ್ ಮಾಡಿರೋರಿಗೆ ಆಪ್ಷನ್ಸ್ ಇದೆ. ನೆಕ್ಸ್ಟು ಅದು ಬಿಟ್ಟರೆ MBA ಇನ್ ಟ್ರಾನ್ಸ್ಪೋರ್ಟೇಷನಲ್ಲಿ ಮಾಡಿರೋರಿಗೆ ಇದೆ, ಅಥವಾ ಮಾರ್ಕೆಟಿಂಗ್ ಫೀಲ್ಡ್ ಅಥವಾ MSW ಮಾಡಿರೋರಿಗೆ ಸಹಾಯಕ ಸಂಚಾರ ವ್ಯವಸ್ಥಾಪಕರಿಗೆ ಎಲಿಜಿಬಲ್ ಕೊಟ್ಟಿದ್ದಾರೆ. ಓಕೆನಾ. ದೆನ್ ಅಧಿಕಾರಿ ಹುದ್ದೆಗಳ ಇದು ಸೇಮು, ನಾನು ಮುಂಚೆ ಹೇಳಿದ್ನಲ್ಲ, ಇಂಟರ್ನಲ್ ರಿಸರ್ವೇಷನ್ನು ಒಳಗಡೆ ಇರೋಂಥವ್ರಿಗೆ ಯಾವುದೇ ಪೋಸ್ಟು ಎಲಿಜಿಬಲ್ ಇದೆ ಅಂತ ಹೇಳ್ತಿದೆ ಇದು. ಓಕೆನಾ. ದೆನ್ ಇವೆಲ್ಲ ಬಂದು ನೆಕ್ಸ್ಟು ನೋಡ್ಕೋಬೇಕಾಗುತ್ತೆ. ಓಕೆ. ಇದು ಬಂದು ಫಿಸಿಕಲಿ ಯಾರು ಎಕ್ಸಾಮ್ಸ್ಗೆ ಹೋಗ್ತಾರೆ ಸಹಾಯಕ ಸಂಚಾರ ವ್ಯವಸ್ಥಾಪಕಕ್ಕೆ, ಅವ್ರಿಗೆ ಫಿಸಿಕಲಿಯಾಗಿ ಬೇಕಾಗಿರೋವಂಥ ಹೈಟು. ಓಕೆನಾ. ದೆನ್ ತೂಕ. ದೆನ್ ಇದು ಏಜಸ್ ನೋಡ್ಕೊಡಿ. ಜನರಲ್ ಇದು 38, 41, ಕ್ಯಾಟಗರಿ 2A, 2B, 3A, 3Bಗೆ, ಮತ್ತು SC STಗೆ 43 ಇದೆ. ಓಕೆನಾ. ದೆನ್ ಇದು ಮೇಯ್ನು, ಅರ್ಜಿ ಯಾವ ಥರ ಸಲ್ಲಿಸಬೇಕು ಅಂತ ಥ್ರೂ KA ವೆಬ್ಸೈಟ್ ಮುಖಾಂತರ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಬಂದು 21/11/2025 ಇರುತ್ತೆ. ಕೊನೆ ದಿನಾಂಕ ಬಂದು ಡಿಸೆಂಬರ್ 10ನೇ ತಾರೀಕುವರೆಗೂ ಇರುತ್ತೆ. ಓಕೆನಾ. ಶುಲ್ಕ ಪಾವತಿ ಮಾಡೋಕ್ಕೆ 11/12 ಆಗಿರುತ್ತೆ. 10ನೇ ತಾರೀಕು ಅರ್ಜಿ ಸಲ್ಲಿಸೋ ತನಕ 11 ಪೇಮೆಂಟಿಗೆ ಲಾಸ್ಟು. ಸೊ ಇಲ್ಲಿ ನೋಡಿ, ಫೀಸು 750, 500, 250. ಓಕೆನಾ. 250 ಫಾರ್ PH. ದೆನ್ನು ಎಲ್ಲರಿಗೂ ಗೊತ್ತು ನಿಮಗೆಲ್ಲ, ಥ್ರೂ ಎಕ್ಸಾಮ್ ಮುಖಾಂತರ ತಗೋತಾರೆ. ಇಲ್ಲಿ ಕನ್ನಡ ಕಡ್ಡಾಯ. ಕನ್ನಡ ಯಾರು SLCಲಿ ಕನ್ನಡ ಓದಿಲ್ಲ ಅವರಿಗೆ ಈ ಎಕ್ಸಾಮ್ಸ್ ಇರುತ್ತೆ. ಕನ್ನಡ ಇದ್ದರೆ ನೋ. ಓಕೆನಾ. ಎಕ್ಸಾಮ್ ಪ್ಯಾಟ್ರನ್ ಬಂದು 300 ಇರುತ್ತೆ. ಓಕೆನಾ. ದೆನ್ ಇಂಪಾರ್ಟೆಂಟ್ ಬಂದು ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ನೆಗೆಟಿವ್ ವ್ಯಾಲ್ಯೂಯೇಷನು ನಿಮಗೆ ಗೊತ್ತು 0.25 ಅಷ್ಟು. ಓಕೆನಾ.
ದೆನ್ ಇದರಲ್ಲಿ ಹೊಸ್ದಾಗಿ ಏನು ಕೊಟ್ಟಿದ್ದಾರೆ, 5ನೇ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ನಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ 5ನೇ ಆಪ್ಷನ್ಗೆ ಹಾಕಬೇಕು. ಓಕೆನಾ, ಆನ್ಸರ್ ಗೊತ್ತಿಲ್ಲ ಅಂದರೆ. ಓಕೆ, ಸಾಮಾನ್ಯ ಎಷ್ಟು ಆಯ್ಕೆ ವಿಧಾನ, ಆಂತರಿಕ ನೇಮಕಾತಿ ಇವೆಲ್ಲ ಇದೆ. ಓಕೆ, ಇದೆಲ್ಲ ಬಂದು ಸರ್ಟಿಫಿಕೇಟ್ಸು. ಸೊ ಇದರಲ್ಲಿ ನಿಮಗೆ ಗ್ರಾಮೀಣ ಅಭ್ಯರ್ಥಿ ಇರ್ಬೋದು. ನೆಕ್ಸ್ಟು ವಿಶೇಷ ಸೂಚನೆಗಳಿದೆ. ಓಕೆ, ಇದು ಬಂದು ಕೆಟಗರಿ ಇಂಪಾರ್ಟೆಂಟು. ಓಕೆನಾ, ಯಾವ್ಯಾವ ಕೆಟಗರಿಗೆ ಎಷ್ಟು ಪೋಸ್ಟ್ಗಳಿವೆ ಅಂತ ನೀವೇ ನೋಡ್ಕೋಬೋದು. ಇದು ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ ಎ ಎರಡೂ ಸೇರಿ. ಓಕೆನಾ, ಇದು ಸಾಮಾನ್ಯ ಅಭ್ಯರ್ಥಿ, ಇದು ಒಟ್ಟು. ಓಕೆ, ಇಲ್ಲಿ ಕಡಿಮೆ ಪೋಸ್ಟ್ ಇರೋದ್ರಿಂದ ಪ್ರತಿಯೊಂದು ಕೆಟಗರಿಗೂ ಒಂದೊಂದು ಪೋಸ್ಟ್ಗಳು ಅಷ್ಟೇ ಮ್ಯಾಕ್ಸಿಮಮ್ ಕೊಡೋದಕ್ಕಾಗುತ್ತೆ. ಅದ್ರ ಮೇಲೆ ಯಾವುದೇ ಥರ ಕೊಡೋಕ್ಕೆ ಚಾನ್ಸ್ ಬರಲ್ಲ, ಯಾಕಂದರೆ ಪೋಸ್ಟ್ ಕಡಿಮೆ ಇರೋದ್ರಿಂದ. ಸೊ ಇಷ್ಟಿದೆ. ಇದು ನೆಕ್ಸ್ಟ್ ಬಂದು ಸಿಲ್ಬಸ್ ಏನೇನಿದೆ ಅನ್ನೋ ಟಾಪಿಕ್ಕು. ಸೊ ಜನರಲಿಯಾಗಿ ಎಲ್ರಿಗೂ ಬಂದು ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ಇನ್ನೊಂದು ಬಂದು ಕಮ್ಯುನಿಕೇಷನ್ಸ್ ಇರುತ್ತೆ ಅಂತ ಅವನು ಹೇಳಿದ್ದಾನೆ. ಸ್ಪೆಸಿಫಿಕ್ ಪೇಪರ್ ಬಂದು ಅವ್ರ ಸ್ಟಡೀಸ್ ರಿಲೇಟೆಡ್ ಆಗಿರುತ್ತೆ. ಲೈಕ್ ಈಗ ಇಂಜಿನಿಯರ್ ಮಾಡಿದರೆ ಅಸಿಸ್ಟೆಂಟ್ ಇಂಜಿನಿಯರ್ ಲೆವೆಲಲ್ಲಿ ಇತ್ತು ಅಂದರೆ ಅವ್ರದ್ದು ಟೆಕ್ನಿಕಲ್ ಪೇಪರ್ ಒಂದು ಬರುತ್ತೆ. ದೆನ್ ಅದು ಬಿಟ್ಟರೆ ಮೇಯ್ನಾಗಿ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ, ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಲಾಸ್ ಬರುತ್ತೆ, ಆ್ಯಕ್ಟ್ಸ್ ಆ್ಯಂಡ್ ಲಾಸ್ ರಿಲೇಟೆಡ್ ಟು ಟ್ರಾನ್ಸ್ಪೋರ್ಟೇಷನ್ಸ್. ಓಕೆನಾ, ಇದು ಪೇಪರ್ 2. ದೆನ್ ಲೈಕ್ ಪೇಪರ್ 1 ಬಂದರೆ ಕರೆಂಟ್ ಈವೆಂಟ್ಸು ನ್ಯಾಷನಲ್ ಬರುತ್ತೆ, ಹ್ಯುಮ್ಯಾನಿಟೀಸಲ್ಲಿ ಹಿಸ್ಟ್ರಿ ಆಫ್ ಇಂಡಿಯನ್ ಹಿಸ್ಟ್ರಿ ಬರುತ್ತೆ, ಮತ್ತು ಕರ್ನಾಟಕ ಇನ್ವಾಲ್ವ್ಮೆಂಟ್ ಬರುತ್ತೆ, ವರ್ಲ್ಡ್ ಜಿಯೋಗ್ರಫಿ, ಕರ್ನಾಟಕದ ಜಿಯೋಗ್ರಫಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಡಾಟಾ ಇಂಟರ್ಸೆಪ್ಷನ್ನು, IC, ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸು. ಸೊ ಇದು GK ಜನರಲ್ ನಾಲೆಡ್ಜ್. ಓಕೆನಾ, ಜನರಲ್ ನಾಲೆಡ್ಜ್ ಇಷ್ಟಿದೆ. ಸೊ ಇದರಲ್ಲಿ ಮೇಯ್ನು ನಾವು ಇನ್ನೊಂದು ತುಂಬ ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದು ಯಾವುದು ಅಂದರೆ, ಇಲ್ಲಿ ಅವ್ನು ಕೊಟ್ಟಿದ್ದಾನೆ ನೋಡಿ, ಒಂದು ನಿಮಿಷ. ಓಕೆ, 5 ಆಪ್ಷನ್ಸ್ನ ಈ ಸಲ ಕೊಡ್ತಿದ್ದಾನೆ. ಓಕೆನಾ, 5ನೇ ಆಪ್ಷನ್ಸ್ನ ನಾವು ಬೆಲ್ಲ ಹೊಡೆದು ತುಂಬಿಸ್ಬೇಕು ಅಂತ ಹೇಳ್ತಿದ್ದಾನೆ. OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವಂಥ ಪ್ರಶ್ನೆಗಳಿಗೆ 5ನೇದನ್ನು ಶೇಡ್ ಮಾಡಬೇಕು. ಓಕೆನಾ, ಅದು ಹೆಚ್ಚುವರೆಗೆ 5 ನಿಮಿಷ ಕೊಡ್ತಾರೆ ಬೆಲ್ ಆದಮೇಲೆ. ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡೋದಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 0.4 ಅಂಕ ಕಡಿತಗೊಳಿಸಲಾಗುವುದು. ಇಫ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ ಇದು ಉತ್ತರ ನನಗೆ ಗೊತ್ತಿಲ್ಲ ಅನ್ನೋದಕ್ಕೆ ನೀವು ಟಿಕ್ ಮಾಡಬೇಕು. ನೀವೇನೋ ಟಿಕ್ ಮಾಡದೆ ವಾಪಸ್ ಬಂದರೆ ಅದರದ್ದು 0.4 ಅಂದರೆ ನೆಗೆಟಿವ್, ಅದಕ್ಕೂ ನೆಗೆಟಿವ್ ಕನ್ಸಿಡರ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟು. ಮ್ಯಾಂಡೇಟ್ರಿಯಾಗಿ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಉತ್ತರ ಗೊತ್ತಿಲ್ಲ ಅನ್ನೋದಕ್ಕೆ ನೀವು ಟಿಕ್ ಮಾಡಬೇಕು. ಓಕೆನಾ, ಓಕೆ.